ಹಾಯ್ ನಮಸ್ಕಾರ. ನೀಟಿ ವಿದ್ಯಾರ್ಥಿಗಳಿಗೆ NIT ಕಡೆಯಿಂದ ಹೊಸ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ನಿನ್ನೆ 14ನೇ ತಾರೀಕು ಒಳಗಾಗಿ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಿತ್ತು, ಅಂದರೆ ರೀಫಂಡ್ ಮಾಡಬೇಕಿತ್ತು. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಬ್ಯಾಂಕ್ ಅಪ್ಡೇಟನ್ನು ಖುದ್ದಾಗಿ ಅಪ್ಡೇಟ್ ಮಾಡಿರಿ ಅಂದ್ಕೊಂಡಿರ್ತೀನಿ. ಮಾಡದೇ ಇರೋಂಥ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿನ ತಿಳಿಸ್ಬೋದು. ಹಾಗೆ NIT ಕಡೆಯಿಂದ ನ್ಯಾಷನಲ್ ಎಲಿಜಿಬಿಲಿಟಿ ಸಮ್ ಎಂಟ್ರನ್ಸ್ ಟೆಸ್ಟ್ ಅವರು ಅಧಿಕೃತವಾಗಿ ಇಂದಿನ ತಾರೀಕಿಗೆ OMR ಸೀಟನ್ನು ರಿಲೀಸ್ ಮಾಡಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳು ಒಂದು ಸರಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಫಿಲ್ಅಪ್ ಮಾಡಿಕೊಂಡು ಸರಿಯಾಗಿ ಸಬ್ಮಿಟ್ ಮಾಡಬೇಕಂತ ಹೇಳ್ತೀನಿ. ಇನ್ನೊಂದು ವಾರದಲ್ಲಿ ನಿಮಗೆ ಕೌನ್ಸಿಲಿಂಗ್ ಡೇಟನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈಗ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಜುಲೈ 20 ತಾರೀಕು ಒಳಗಾಗಿ ನಿಮ್ಮೊಂದು ಫಲಿತಾಂಶ ಪ್ರಕಟಣೆಗೊಂಡ ನಂತರ ನಿಮ್ಮೊಂದು ಕೌನ್ಸಿಲಿಂಗ್ ಡೇಟನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಆಪ್ಷನ್ ಸೆಂಟರ್ ಇರ್ಬೋದು, ನಿಮಗೆ MBBS ಸ್ಟೂಡೆಂಟಿಗೆ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಎಲ್ಲ ಕೂಡ ಈಗ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ವಿದ್ಯಾರ್ಥಿಗಳು ಇದೊಂದು ಬಾಕಿ ಇತ್ತು, ಒಂದು OMR ಸೀಟನ್ನು ರಿಲೀಸ್ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಮಾಹಿತಿನ ಕೇಳಿದ್ರು, OMR ಸೀಟನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ಈಗಾಗಲೇ NTA ಕಡೆಯಿಂದ ಅಧಿಕೃತವಾಗಿ OMR ಸೀಟ್ ಡಿಸ್ಪ್ಲೇ ಸ್ಕ್ಯಾನ್ಡ್ ರೆಸ್ಪಾನ್ಸ್ OMR ಸೀಟ್ ರಿಲೀಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಾಹಿತಿನ ತಿಳ್ಕೊಬೇಕಂತ ಹೇಳ್ತೀನಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಇಂದಿನ ತಾರೀಕಿಗೆ ಕಡ್ಡಾಯವಾಗಿ ಬ್ಯಾಂಕ್ ಡೀಟೇಲ್ನ ರೀಫಂಡ್ ಮಾಡಬೇಕಿತ್ತು, ಕಡ್ಡಾಯವಾಗಿ ಮಾಡ್ಕೊಂಡ್ರೆ ಅಂದ್ಕೊಂಡಿರ್ತೀನಿ. ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ರು NIT ಕಡೆಯವರು. ಜುಲೈ 14 ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ಬ್ಯಾಂಕ್ ಡೀಟೇಲ್ಸನ್ನು ರೀಫಂಡ್ ಮಾಡಬೇಕಿತ್ತು. ಸೊ ಮಾಡ್ತೀನಿ ಅಂದ್ಕೊಂಡಿರ್ತೀನಿ. ಹಾಗೆ ಇದೊಂದು ಕೂಡ OMR ಸೀಟ್ ರಿಲೀಸ್ ಆಗಿದೆ. ಇನ್ನೊಂದು ವಾರದಲ್ಲಿ ನಿಮಗೆ ಕೌನ್ಸಿಲಿಂಗ್ ಡೇಟ್ ಮತ್ತು ಆಪ್ಷನ್ ಸೆಂಟರ್ ಕೂಡ ಎನೇಬಲ್ ಮಾಡ್ತಾರೆ. ಸೊ ಈಗಾಗಲೇ ಇನ್ನೊಂದು ವಾರದಲ್ಲಿ ನಿಮ್ಮೊಂದು ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು ಅಂತ ಹೇಳ್ತಾ ಇಂದಿನ ಒಂದು ಟಾಪಿಕ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೆಸ್ ಡೇ.